ಇ ಟಿ ಎಫ್ ಇನ್ವೆಸ್ಟ್ಮೆಂಟ್ ನಾವು ಮಾತಾಡ್ತೀವಿ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಆದರೆ ಯಾವ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇವತ್ತು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ತುಂಬ ಇ ಟಿ ಎಫ್ ಸಿಗುತ್ತೆ. ನೀವು ಇ ಟಿ ಎಫ್ ಹುಡ್ಕೋಕೆ ಹೋದರೆ ನಿಮ್ಗೆ ಇ ಟಿ ಎಫ್ ತುಂಬ ಸಿಗುತ್ತೆ. ಆದರೆ ನಮಗೆ ಗೊತ್ತಿಲ್ಲ ಯಾವ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮದು ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಆಗುತ್ತೆ. ಇ ಟಿ ಎಫಿಂದ ನಾವು ನಿಜವಾಗ್ಲೂ ದುಡ್ಡು ಮಾಡಬೇಕು ಅಂದರೆ ನಮಗೆ ಇ ಟಿ ಎಫ್ ಒಂದು ಪೋರ್ಟ್ಫೋಲಿಯೋ ಮಾಡೋಕ್ಕೆ ಗೊತ್ತಿರಬೇಕು. ಒಂದು ಪೋರ್ಟ್ಫೋಲಿಯೋನ ರೆಡಿ ಮಾಡೋಕ್ಕೆ ಗೊತ್ತಿರಬೇಕು. ಆ ಪೋರ್ಟ್ಫೋಲಿಯೋನಲ್ಲಿ ಯಾವ ಇ ಟಿ ಎಫ್ ಇದ್ದರೆ ನಮ್ಮ ಪೋರ್ಟ್ಫೋಲಿಯೋ ನಿಜವಾಗ್ಲೂ ವೆಲ್ತ್ ಬಿಲ್ಡ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗಬೇಕು. ಈಗ ನಾನು ಹೇಳೋಕೊಟ್ಟಿರೋ ಇ ಟಿ ಎಫು ನನಗೆ ತುಂಬ ಇಷ್ಟ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಜಸ್ಟ್ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಇದು ಪರ್ಸ್ನಲಿ ನನಗೆ ತುಂಬ ಇಷ್ಟ. ಇದು ಏನಾದರೂ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹೊರೈಜನ್ನು ಲಾಂಗ್ ಟರ್ಮ್ ಇರಬೇಕು. ಈಗ ಲಾಂಗ್ ಟರ್ಮ್ ಅಂದರೆ ಕೆಲವೊಬ್ಬರಿಗೆ 3 ರಿಂದ 5 ವರ್ಷ, ಇನ್ನು ಕೆಲವೊಬ್ಬರಿಗೆ 5 ರಿಂದ 10 ವರ್ಷ, 10 ರಿಂದ 20 ವರ್ಷ ಈ ರೀತಿ ಇರುತ್ತೆ. ಈ ಟೈಮ್ ಡ್ಯೂರೇಷನ್ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ನಿಮ್ದೇನಾದರೂ 3 ರಿಂದ 5 ವರ್ಷ ಇದೆ ಅಂದರೆ ಅದೊಂದು ಶಾರ್ಟ್ ಟರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಇ ಟಿ ಎಫಲ್ಲಿ ನೀವು ನಿಜವಾಗ್ಲೂ ದುಡ್ಡು ಮಾಡಬೇಕು ಅಂದರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ 10 ರಿಂದ 20 ವರ್ಷ. 3 ರಿಂದ 5 ವರ್ಷದ ರಿಟರ್ನು ಮತ್ತು 10 ರಿಂದ 20 ವರ್ಷದ ರಿಟರ್ನು ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರದ್ದೇ ಬೇರೆ ರಿಟರ್ನ್ ಇರುತ್ತೆ, ಇದೇ ಬೇರೆ ರಿಟರ್ನ್ ಇರುತ್ತೆ. ನೀವೇನಾದರೂ 10 ರಿಂದ 15 ವರ್ಷ ಟಚ್ ಮಾಡಲ್ಲ, ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೊಂಡು ಹೋಗ್ತೀನಿ ಅಂದರೆ ಇವು ನಿಜವಾಗ್ಲೂ ತುಂಬ ಬೆಸ್ಟ್ ಇ ಟಿ ಎಫ್ ಇದೆ. ನಿಮ್ದೇನಾದರೂ ಟೈಮ್ ಡ್ಯೂರೇಷನ್ ತುಂಬ ಕಡಿಮೆ ಇದೆ ಅಂದರೆ ನೀವು ಈ ಇ ಟಿ ಎಫ್ನ ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ. ಇ ಟಿ ಎಫ್ಗಳು ಯಾವುದೇ ರೀತಿ ಒಂದು ನಾರ್ಮಲ್ ಇ ಟಿ ಎಫ್ ಅಲ್ಲ. ಇದು ಪರ್ಸ್ನಲಿ ನನಗೆ ತುಂಬ ಫೇವ್ರೇಟು. ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದರೆ ಇವು ಸ್ವಲ್ಪ ಹೈ ರಿಸ್ಕ್ ಕ್ಯಾಟಗರಿ ಬರುವಂಥ ಇ ಟಿ ಎಫ್ ಇದೆ. ಮೊದಲನೇದಾಗಿ ಬರೋದು ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ 250 ಇ ಟಿ ಎಫ್ ಅಂತ. ಈಗ ಸ್ಮಾಲ್ ಕ್ಯಾಪ್ ಇ ಟಿ ಎಫ್ ಯಾಕಂದರೆ ಫಾರ್ ಎಕ್ಸಾಂಪಲ್ ಒಂದು 100 ಕೋಟಿ ಕಂಪ್ನಿ ಇದೆ ಅಂದ್ಕೊಳ್ಳಿ. ಆ 100 ಕೋಟಿ ಕಂಪ್ನಿ ತನ್ನ ಶೇರ್ ಪ್ರೈಸ್ನ ಡಬಲ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ತನ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಬಲ್ ಮಾಡಬೇಕು. ಅಂದರೆ 100 ಕೋಟಿ ಇದ್ದಿದ್ದು 200 ಕೋಟಿ ಆಗಬೇಕು. ಆವಾಗ ಆ ಕಂಪ್ನಿ ಶೇರ್ ಪ್ರೈಸ್ ಡಬಲ್ ಆಗುತ್ತೆ. ಈ 100 ಕೋಟಿ ಇದ್ದಿದ್ದು 200 ಕೋಟಿ ಆಗೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ನೀವು ಅಂತೀರಾ ತುಂಬ ಟೈಮ್ ಹಿಡಿಯುತ್ತೆ ಅಂತ. ಅದೇ ರಿಲಯನ್ಸ್ ಕಂಪ್ನಿ ನೋಡಿ, ರಿಲಯನ್ಸ್ ಕಂಪ್ನಿದು ಇವತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನು 20 ಲಕ್ಷ ಕೋಟಿಗೆ ಜಾಸ್ತಿ ಇದೆ. ಅದೇ ರಿಲಯನ್ಸ್ ಕಂಪ್ನಿ ಶೇರ್ ಪ್ರೈಸ್ ಡಬಲ್ ಆಗಬೇಕು ಅಂದರೆ ಆ 20 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಡಬಲ್ ಆಗಬೇಕು. ಅದು ಎಷ್ಟು ಟೈಮ್ ಹಿಡಿಯುತ್ತೆ? ನೀವು ಹೇಳ್ತೀರಾ ಅದು ತುಂಬ ವರ್ಷಗಳ ಟೈಮ್ ಹಿಡಿಯುತ್ತೆ ಅಂತ. ಅದಕ್ಕೋಸ್ಕರ ಒಂದು ದೊಡ್ಡ ಕಂಪ್ನಿ ಇನ್ನೂ ದೊಡ್ಡದಾಗಬೇಕು, ಡಬಲ್ ಆಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆಲ್ಮೋಸ್ಟ್ ಅದು ಇಂಪಾಸಿಬಲ್ ಇರುತ್ತೆ. ಯಾಕಂದರೆ ಅವು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿಗಳು, ಆಲ್ರೆಡಿ ತುಂಬ ದೊಡ್ಡ ಕಂಪ್ನಿಗಳು, ದೊಡ್ಡ ಮಟ್ಟದ ಬೆಳೆದಿದೆ. ಇನ್ನೂ ಬೆಳಿಬೇಕು ಅಂದರೆ ತುಂಬ ಕಷ್ಟ. ಇನ್ನು ಬೆಳೆಯಲ್ಲ, ಡಬಲ್ ಆಗೋದೇ ಇಲ್ಲ ಅಂತ ಅಲ್ಲ, ಆದರೆ ಆಗಬೇಕು ಅಂದರೆ ತುಂಬ ಕಷ್ಟ, ತುಂಬ ಟೈಮ್ ಭಾಳ ಹಿಡಿಯುತ್ತೆ. ಆದರೆ ಒಂದು ಸಣ್ಣ ಕಂಪ್ನಿ ಡಬಲ್ ಆಗಬೇಕು ಅಂದ್ರೆ ಅಷ್ಟು ಟೈಮ್ ಹಿಡಿಯಲ್ಲ ಸ್ಮಾಲ್ ಕ್ಯಾಪಲ್ಲಿ. ಅದಕ್ಕೋಸ್ಕರ ನೀವು ಮಲ್ಟಿ ಬ್ಯಾಗರ್ ರಿಟರ್ನ್ ತೆಗೆಯೋಕ್ಕಾಗೋದು. ನೀವು ಏನಾದರೂ ಮಲ್ಟಿ ಬ್ಯಾಗರ್ ಕಂಪ್ನಿ ಸ್ಟಾಕ್ಸ್ನ ಹುಡುಕ್ತಿದ್ದೀರಾ ಅಂದರೆ ಅವೆಲ್ಲನೂ ಸ್ಮಾಲ್ ಕ್ಯಾಪಿಂದನೇ ಹೋಗಿ ಲಾರ್ಜ್ ಕ್ಯಾಪ್ ಆಗಿರ್ತವೆ. ಈ ಇನ್ಫೋಸಿಸ್ಸು, ಟಿ ಸಿ ಎಸ್ಸು, ರಿಲಯನ್ಸು ಇವೆಲ್ಲನೂ ಒಂದಲ್ಲ ಒಂದಿನ ಸ್ಮಾಲ್ ಕ್ಯಾಪೇ. ಇವಾಗ ಮಲ್ಟಿ ಬ್ಯಾಗರ್ ರಿಟರ್ನ್ ತೆಗೆದು ಲಾರ್ಜ್ ಕ್ಯಾಪಲ್ಲಿ ಹೋಗಿ ನಿಫ್ಟಿ 50 ಕೂತಿದ್ದಾವೆ. ನೀವೇನಾದರೂ ಮಲ್ಟಿ ಬ್ಯಾಗರ್ ರಿಟರ್ನ್ ತೆಗಿಬೇಕು ಅಂದರೆ ನೀವು ಸ್ಮಾಲ್ ಕ್ಯಾಪ್ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ರೀತಿ ಈ ರಿಸ್ಕ್ ಕೂಡ ತುಂಬ ಇರುತ್ತೆ. ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ 250 ಇ ಟಿ ಎಫ್ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀವಿ. ಇದು 1 ಇಯರಲ್ಲಿ 48.39% ರಿಟರ್ನ್ ಕೊಟ್ಟಿದೆ. ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟ. ನೀವು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಇನ್ನು ನೆಕ್ಸ್ಟ್ ಬರೋದು, ಇವಾಗ ಏನಾದರೂ ನಾವು ಸ್ವಲ್ಪ ಇನ್ನೂ ರಿಸ್ಕ್ ಕಡಿಮೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಸ್ಮಾಲ್ ಕ್ಯಾಪಿಂದ ಸ್ವಲ್ಪ ಕಡಿಮೆ ರಿಸ್ಕ್ ತೊಗೋತೀವಿ ಅಂದರೆ ನಾವು ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮಿಡ್ ಕ್ಯಾಪಲ್ಲಿ ರಿಸ್ಕ್ ಇದೆ, ಆದರೆ ಸ್ಮಾಲ್ ಕ್ಯಾಪ್ಗಿನ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಏನಾದರೂ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಇದರಲ್ಲಿ ಬರುವಂಥ ಕಂಪ್ನಿಗಳೆಲ್ಲ ಮೀಡಿಯಮ್ ರೇಂಜಿನ ಕಂಪ್ನಿಗಳು. ಅಂದರೆ ಲಾರ್ಜ್ ಕ್ಯಾಪು ಅಲ್ಲ, ಸ್ಮಾಲ್ ಕ್ಯಾಪು ಅಲ್ಲ, ಮಿಡ್ ಕ್ಯಾಪ್ ಕಂಪ್ನಿಗಳು ಬರುತ್ತೆ. ಅದರಲ್ಲಿ ಯಾವುದು ಅಂದರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ 100 ಇ ಟಿ ಎಫ್ ಅಂತ. ಈ ಇ ಟಿ ಎಫ್ 1 ಇಯರಲ್ಲಿ 43.72% ರಿಟರ್ನ್ ಕೊಟ್ಟಿದೆ. ಇದು ಮಿಡ್ ಕ್ಯಾಪ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇವಾಗ ನಮಗೆ ಇಂಡಿಯಾನಂತೂ ನಾವು ಕವರ್ ಮಾಡಾಯಿತು. ಲಾರ್ಜ್ ಕ್ಯಾಪ್ನ ನಾವು ಮಾತಾಡ್ತಾ ಇಲ್ಲ. ಯಾಕಂದರೆ ಲಾರ್ಜ್ ಕ್ಯಾಪಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಫ್ಟಿನ ಬೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇ ಟಿ ಎಫ್ ಅಂದರೆ ಯಾವುದಾದ್ರೂ ಒಂದು ಇಂಡೆಕ್ಸ್ನ ರಿಪ್ಲಿಕೇಟ್ ಮಾಡುತ್ತೆ. ನೀವೇನಾದರೂ ನಿಫ್ಟಿನ ಬೀಟ್ ಮಾಡಬೇಕು ಅಂದರೆ ನಿಫ್ಟಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಫ್ಟಿನ ಹೇಗೆ ಬೀಟ್ ಮಾಡ್ತೀರಾ? ಬೀಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ರಿಸ್ಕ್ ಇರೋ ಕಡೆ ಬಂದರೆ ನೀವು ನಿಫ್ಟಿ ಕೊಡೋ ರಿಟರ್ನ ಬೀಟ್ ಮಾಡ್ಬೋದು. ನಿಫ್ಟಿ ನಾರ್ಮಲ್ ಆಗಿ 15 to 16% ರಿಟರ್ನ್ ಕೊಡುತ್ತೆ ಇಯರ್ ಆನ್ ಇಯರ್. ಸೆನ್ಸೆಕ್ಸ್ ಕೂಡ ಅದೇ ರೀತಿ 16% ರಿಟರ್ನ್ ಕೊಡುತ್ತೆ. ಆದರೆ ನಿಮಗೆ 16ಕಿಂತನೂ ಜಾಸ್ತಿ ರಿಟರ್ನ್ ಬೇಕು, ಒಂದು 80 ಬೇಕು, 20 ಬೇಕು ಅಂದರೆ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೋಗಲೇಬೇಕು. ಅದಕ್ಕೋಸ್ಕರ ನಾನು ಲಾಂಗ್ ಟರ್ಮ್ ಅಂತ ಮಾತಾಡಿದ್ದೆ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಲಾಂಗ್ ಟರ್ಮಲ್ಲಿ ಅಂತ ಮಾತಾಡಿದ್ದೆ. ಇವಾಗ ನಾವು ಇಂಡಿಯಾ ಕವರ್ ಮಾಡಾಯಿತು, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಆಯಿತು. ಇನ್ನು ನೆಕ್ಸ್ಟ್ ಬರೋದು ಔಟ್ಸೈಡ್ ಕಂಟ್ರಿಯಿಂದ ನೋಡಬೇಕು ನಾವು. ಔಟ್ಸೈಡ್ ಕಂಟ್ರಿಯಲ್ಲಿ ಯಾವುದಿದೆ? ಈಗ ನಮ್ಮ ಇಂಡಿಯಾದಲ್ಲಿರೋ ಕಂಪ್ನಿಗಳ ಹೆಸರೇ ಸರಿಯಾಗಿ ಗೊತ್ತಿಲ್ಲ. ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ ನಮ್ಮ ಇಂಡಿಯಾದೇ ಕಂಪ್ನಿನ ಅನಲೈಸ್ ಮಾಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇನ್ನು ಯು ಎಸ್ ಎ ಮಾರ್ಕೆಟಲ್ಲಿ ನಾವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅಲ್ಲಿ ಆ ಕಂಪ್ನಿ ಅನಲೈಸ್ ಮಾಡಬೇಕು ಅಂದರೆ ನಾನು ನ್ಯಾಸ್ಡಾಕ್ ಬಗ್ಗೆ ಮಾತಾಡೋಕೆ ಕೊಟ್ಟಿಲ್ಲ. ಯಾಕಂದರೆ ನ್ಯಾಸ್ಡಾಕ್ ಕೂಡ ಒಂದು ಇಂಡೆಕ್ಸು, ಅದು ಕೂಡ ನಿಫ್ಟಿ 50 ಥರನೇ, ಅದು ಕೂಡ ಕಡಿಮೆ ರಿಟರ್ನ್ ಕೊಡುತ್ತೆ. ನೀವು ನ್ಯಾಸ್ಡಾಕ್ನು ಬೀಟ್ ಮಾಡಬೇಕು ಅಂದರೆ ನೀವು ಮ್ಯಾಂಗ್ ಫ್ಯಾಂಗ್ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮ್ಯಾಂಗ್ ಫ್ಯಾಂಗ್ ಅಂದರೆ ಇದರಲ್ಲಿ 6 ಕಂಪ್ನಿಗಳು ಬರುತ್ತೆ. ಅಂದರೆ ಮೈಕ್ರೋಸಾಫ್ಟ್, ಆ್ಯಪಲ್, ಫೇಸ್ಬುಕ್, ಅಮೆಝಾನ್, ನೆಟ್ಫ್ಲಿಕ್ಸ್ ಮತ್ತು ಗೂಗಲ್ ಅಂತ. ಇವೆಲ್ಲನೂ ಪ್ರಾಡಕ್ಟು ಆಲ್ರೆಡಿ ನಿಮ್ಗೆ ಗೊತ್ತಿರುವಂಥ ಪ್ರಾಡಕ್ಟು. ನೀವು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅನ್ಸುತ್ತಾ ಈ ಕಂಪ್ನಿ ಯಾವತ್ತಾದರೂ ಮುಚ್ಚತ್ತೆ ಅಂತ? ನಿಮ್ಗೆ ಏನಾದರೂ ಅನಿಸ್ಲಿಲ್ಲ ಅಂದರೆ ನೀವು ಈ ಇ ಟಿ ಎಫ್ನ ಚೂಸ್ ಮಾಡ್ಬೋದು. ಈ ಇ ಟಿ ಎಫ್ 1 ಇಯರಲ್ಲಿ 45% ರಿಟರ್ನ್ ಕೊಟ್ಟಿದೆ. ಈ ಇ ಟಿ ಎಫ್ ಕೂಡ ಚೆನ್ನಾಗಿದೆ. ಈ ಇ ಟಿ ಎಫಲ್ಲಿ ಎಲ್ಲ ದೊಡ್ಡ ಕಂಪ್ನಿಗಳು ಮಾತ್ರನೇ ಇದೆ.
ಈ ETF ಅಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಇವಿಷ್ಟು ಕಂಪ್ನಿನ ನೀವು ಬೈ ಮಾಡ್ತಿದ್ದೀರಾ ಅಂತ ಅರ್ಥ. ಇದು ಕೂಡ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಇದು ಕೂಡ ನಮ್ಮ ನಿಫ್ಟಿ ಮತ್ತು ಸ್ಟಾಕ್ನ ಬೀಟ್ ಮಾಡಿದೆ. ಇವಾಗ ಏನಾಯ್ತು ಹೇಳಿ, ನಾವು ಇಂಡಿಯಾನೂ ಕವರ್ ಮಾಡಿದ್ವಿ ಮತ್ತು ಅಮೇರಿಕಾನೂ ಕವರ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಯಾವುದಾದ್ರೂ ಇದೆ ಅಂದರೆ ಇವಾಗ ಚೈನಾ ನೋಡ್ಬೋದು ನಾವು. ಚೈನಾ ಅಂದ ತಕ್ಷಣ ನಾನು ಹ್ಯಾಂಗ್ಸೆಂಗ್ ಬೀಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ. ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗು ತುಂಬ ಹೈಯೆಸ್ಟ್ ಇದೆ. ಚೈನಾ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿದೆ ಇವತ್ತಿನ ಕಾಲದಲ್ಲಿ. ಚೈನಾನ ಇದುವರೆಗೂ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾರೂ ಬೀಟ್ ಮಾಡೋಕ್ಕಾಗಿಲ್ಲ. ಈವನ್ ಇಂಡಿಯಾ ಕೂಡ ಆಗಿಲ್ಲ, ಅಮೇರಿಕಾಗಳಲ್ಲೂ ಕೂಡ ಆಗಿಲ್ಲ. ಇವಾಗಲೂ ಕೂಡ ಚೈನಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಂಬರ್ 1 ಇದೆ. ಇವಾಗ ನನಗೇನು ಅನ್ಸುತ್ತೆ ಅಂದರೆ ಚೈನಾ ಈ ಟೈಮಲ್ಲಿ ತುಂಬ ಕೆಳಗಡೆ ಬಿದ್ದಿದೆ. ಚೈನಾ ಸ್ಟಾಕ್ ಮಾರ್ಕೆಟ್ ತುಂಬ ಕೆಳಗಡೆ ಬಿದ್ದಿದೆ, ತುಂಬ ಅಂಡರ್ ವ್ಯಾಲ್ಯೂಡಲ್ಲಿದೆ. ಏನು ರಿಟರ್ನೇ ಕೊಟ್ಟಿಲ್ಲ. ಚೈನಾ ಏನು ಆಲ್ಮೋಸ್ಟ್ 0 ರಿಟರ್ನ್ ಕೊಟ್ಟಿದೆ, ಏನು ರಿಟರ್ನೇ ಕೊಟ್ಟಿಲ್ಲ. ಇವಾಗ ಅಂಡರ್ ವ್ಯಾಲ್ಯೂಡಲ್ಲಿದೆ. ನೆಕ್ಸ್ಟು ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ನೀವೇನಾದರೂ ಚೈನಾನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಗ್ರೋ ಆಗಬೇಕು ಅಂದರೆ ಏನು ಗ್ರೋ ಆಗಬೇಕಲ್ಲಿ ಚೈನಾ IT ಗ್ರೋ ಆಗಬೇಕು. ಯಾಕಂದರೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂದೇ ಒಂದೇ ಟೆಕ್ನಾಲಜಿ ಇದ್ದೇ ಇರುತ್ತೆ, ಒಂದು ತಂತ್ರಜ್ಞಾನ ಅಂತೂ ಇರಲೇಬೇಕು. ಯಾವುದೇ ಮ್ಯಾನುಫ್ಯಾಕ್ಚರ್ ಶುರು ಮಾಡಿ ಅಲ್ಲಿ IT ಇನ್ವಾಲ್ವ್ಮೆಂಟ್ ಇರಲೇಬೇಕು. ಅದಕ್ಕೋಸ್ಕರ ಏನಾದರೂ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಗ್ರೋ ಆದರೆ ಅದೇ ರೀತಿ ಚೈನಾ IT ಕೂಡ ಗ್ರೋ ಆಗುತ್ತೆ. ನೀವೇನಾದರೂ ಚೈನಾ IT ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಹ್ಯಾಂಗ್ಸೆಂಗ್ IT ETF ಅಂತ ಇದೆ. ಇದು 1 ಇಯರಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂದರೆ ಏನೂ ರಿಟರ್ನ್ ಕೊಟ್ಟಿಲ್ಲ, ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಅದೇ ನಾನು ಹೇಳಿದ್ನಲ್ಲ, ಚೈನಾ ಅಂಡರ್ ವ್ಯಾಲ್ಯೂಡಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ. ಇವಾಗ ಅದು ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಅಫ್ಕೋರ್ಸ್ ಇದು ತುಂಬ ರಿಸ್ಕಿ ಆಗಿರುತ್ತೆ. ಯಾಕಂದರೆ ಇದನ್ನು ನಾವು ಸುಮ್ಮನೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ, ಮುಂದೆ ಅವನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ. ಯಾಕಂದರೆ ನಮ್ಗೆ ಗೊತ್ತಿಲ್ಲ, ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಮಾಡಲ್ಲ ಅಂತ. ನಮ್ಮ ಕೈಲಿಲ್ಲ, ಅದು ಚೈನಾ ಕೈಲಿದೆ. ಅದು ಪರ್ಫಾರ್ಮ್ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಇದು ಒಂಥರ ರಿಸ್ಕಿ, ಇದು ರಿಸ್ಕಲ್ಲೇ ಹೆವಿ ರಿಸ್ಕ್ ETF ಅಂತ ಹೇಳ್ಬೋದು. ಯಾಕಂದರೆ ಇದುವರೆಗೂ ಇದು ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ ಮತ್ತು ಇವಾಗ ಅಂಡರ್ ವ್ಯಾಲ್ಯೂಡಲ್ಲಿದೆ. ಮುಂದೆ ರಿಟರ್ನ್ ಕೊಡ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರನೇ ಇದು ಒಂದು ETF ತೊಗೊಂಡಿದ್ದೀನಿ. ಇವಾಗ 5ನೇ ETF ನೀವು ನೋಡಿ, ನಾವೇನಾದರೂ ಲಾಂಗ್ ಟರ್ಮಲ್ಲಿ 5 ETF ಚೂಸ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನಾವು ಚಾಯ್ಸ್ ತುಂಬ ಡಿಫಿಕಲ್ಟ್ ಆಗುತ್ತೆ. ಒಂದು ಸ್ಮಾಲ್ ಕ್ಯಾಪ್ ಆಯಿತು, ಮಿಡ್ ಕ್ಯಾಪ್ ಆಯಿತು, ಒಂದು ಮೇಫ್ಯಾಂಗ್ ETF ಆಯಿತು, ಇವಾಗ ಒಂದು ಚೈನಾ IT ಆಯಿತು. ನೆಕ್ಸ್ಟ್ ಯಾವುದು ಅಂದರೆ ನೀವು ಒಂದು ಸೆಕ್ಟರ್ ETF ಇಟ್ಕೋಬೇಕು. ಅಂದರೆ ನಿಮ್ಗೆ ಯಾವ ಸೆಕ್ಟರ್ ಇಷ್ಟ ಇರುತ್ತಲ್ಲ ಆ ಸೆಕ್ಟರ್. ಒಂದು FMCG ಸೆಕ್ಟರ್ ಇದ್ದರೆ FMCG, ಅಥವಾ ಫ್ಯೂಚರಲ್ಲಿ ಆಟೋಮೊಬೈಲ್ ಸೆಕ್ಟರ್ ಗ್ರೋ ಆಗುತ್ತೆ ಅಂದರೆ ಆಟೋಮೊಬೈಲು. ಇವಾಗ EV ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ, ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಅದರದ್ದು ಒಂದು ETF ಇದೆ. ಯಾವುದು ಅಂದರೆ ಗ್ರೋ ನಿಫ್ಟಿ EV ಆ್ಯಂಡ್ ನ್ಯೂ ಏಜ್ ಆಟೋಮೊಬೈಲ್ ETF ಅಂತ. ಈ ETF 1 ಇಯರಲ್ಲಿ 1.8% ಕೊಟ್ಟಿದೆ. ಅಂದರೆ ಇದು 1 ಇಯರ್ ಕೂಡ ಆಗಿಲ್ಲ, ಇವಾಗಲೇ ಇದು ಲಾಂಚ್ ಆಗಿದ್ದು 2024ಅಲ್ಲಿ. ಇನ್ನೂ 1 ಇಯರ್ ಕೂಡ ಆಗಿಲ್ಲ ಇದರದ್ದು. ಆದರೆ ಇದು ತುಂಬ ನ್ಯೂಲಿ ಲಾಂಚ್ಡ್ ETF ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಹಿಸ್ಟಾರಿಕಲ್ ರಿಟರ್ನ್ ನಮ್ಗೆ ನೋಡೋಕ್ಕೆ ಸಿಗಲ್ಲ. ಇದರಲ್ಲಿ ಇನ್ನು ಮುಂದೆ ಫ್ಯೂಚರಲ್ಲಿ ನಮಗೆ EV ಸೆಕ್ಟರ್ ಗ್ರೋ ಆಗುತ್ತೆ ಅನಿಸಿದರೆ ಈ ETF ಕನ್ಸಿಡರ್ ಮಾಡ್ಬೋದು. ನಿಮ್ಮ ಹತ್ರ ಪ್ರತಿಯೊಂದು ಸೆಕ್ಟರ್ಗೆ ಒಂದೊಂದು ETF ಇದೆ ಅಂದರೆ ವಿಚ್ ಈಸ್ ವೆರಿ ಗುಡ್. ಏನಾದರೂ ನೀವು ಸೆಕ್ಟರ್ ವೈಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ, ಒಂದು ಕಂಪ್ನಿಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಸೆಕ್ಟರ್ ವೈಸ್ ETF ಬೈ ಮಾಡಿದ್ದೀರಾ ಅಂದರೆ ವಿಚ್ ಈಸ್ ಗುಡ್. ಇಲ್ಲಿ ರಿಟರ್ನ್ ಕಡಿಮೆ ಸಿಕ್ಕರು ನಿಮ್ಮ ದುಡ್ಡು 0 ಆಗೋ ಚಾನ್ಸಸ್ ಇರೋದಿಲ್ಲ. ಯಾಕಂದರೆ ETF ಯಾವಾಗಲೂ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಆಗಲ್ಲ. ETF ಯಾವಾಗಲೂ ಡೈವರ್ಸಿಫಿಕೇಷನ್ ಆಗುತ್ತೆ. ನಿಮ್ಮ ಅಮೌಂಟು 0 ಆಗೋ ಚಾನ್ಸಸ್ಸು ಆಲ್ಮೋಸ್ಟ್ 0 ಇರುತ್ತೆ. ನಿಮ್ಮ ದುಡ್ಡು 0 ಆಗೋಕ್ಕೆ ಚಾನ್ಸ್ ಇಲ್ಲ ನೀವೇನಾದರೂ ETF ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ. ನಿಮ್ಗೆ ಇನ್ನೊಂದು ಬೋನಸ್ ಪಾಯಿಂಟ್ ಹೇಳ್ತೀನಿ. ನಿಮ್ಗೆ ಏನಾದರೂ ಯಾವ ಸೆಕ್ಟರ್ ಗ್ರೋ ಆಗುತ್ತೆ ಅಂತ ಗೊತ್ತಿಲ್ಲ, ನೀವು ಇನ್ನೂ ಒಂದು ಮಾಡ್ಬೋದು. ಅದೇ ಮಿಡ್ ಕ್ಯಾಪ್ ಮೊಮೆಂಟಮ್ ETF ಅಂತ. ಈ ಮೊಮೆಂಟಮ್ 30 ETF ಬೆಸ್ಟ್ ಸ್ಟಾಕ್ಸ್ ಮಾತ್ರ ಇರುತ್ತೆ. ಅಂದರೆ ಟಾಪ್ 30 ಕಂಪ್ನಿಗಳು ಯಾವುದು ಹೈಲಿ ಮೊಮೆಂಟಮ್ ಇರುತ್ತಲ್ಲ, ಮಿಡ್ ಕ್ಯಾಪಲ್ಲಿ ಹೈಲಿ ಮೊಮೆಂಟಮ್ ಇರುತ್ತಲ್ಲ ಅಂಥ ಕಂಪ್ನಿನ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಇಲ್ಲಿ ಬರೀ ಮೊಮೆಂಟಮ್ ಸ್ಟಾಕ್ಸ್ ಮಾತ್ರ ಇಟ್ಟಿರ್ತಾರೆ. ಯಾವ ರೀತಿ ನಿಫ್ಟಿ 50 ಚೆನ್ನಾಗಿ ಪರ್ಫಾರ್ಮ್ ಮಾಡೋ 50 ಮಾತ್ರ ಇಟ್ಕೊಳ್ಳುತ್ತಲ್ಲ, ಅದೇ ರೀತಿ ಇದು ಮೊಮೆಂಟಮ್ 30 30 ಮಾತ್ರ ಇಟ್ಕೊಳ್ಳುತ್ತೆ. ಬರೀ 30 ಕಂಪ್ನಿನ ಇಟ್ಕೊಳ್ಳುತ್ತೆ. ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ ತೆಗೆದು ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕಂಪ್ನಿನ ಇಟ್ಕೊಳ್ಳುತ್ತೆ. ಇದೇ ರೀತಿ ಇದು ಬರೀ 30ನ ಮೇಂಟೈನ್ ಮಾಡ್ತಾ ಇರುತ್ತೆ. ನಿಮಗೇನಾದರೂ ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನೀವು ಮೊಮೆಂಟಮ್ 30 ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ಬರೀ ಬೆಸ್ಟ್ ಸ್ಟಾಕ್ಸ್ ಮಾತ್ರ ಇರುತ್ತೆ. ಐ ಹೋಪ್ ನಿಮ್ಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ, ಇವು ಪರ್ಸ್ನಲ್ ನನಗಿಷ್ಟ. ನೀವು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆದರೆ ನಿಮ್ಮ ಟೈಮ್ ಡ್ಯೂರೇಷನು 10 ಇಯರ್ಸ್ಗಿಂತ ಜಾಸ್ತಿ ಇರಬೇಕು. ಲಾಂಗ್ ಟರ್ಮಲ್ಲಿ ಇದೆ ಅಂದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಅದರ್ವೈಸ್ ಯಾವುದೇ ರೀತಿ ರೆಕಮೆಂಡೇಷನ್ ಅಲ್ಲ. ಇವೆಲ್ಲ ETF ತುಂಬ ಹೈ ರಿಸ್ಕ್ ಇರೋ ಕ್ಯಾಟಗರಿ ಸೇರ್ತವೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಿಮ್ಮ ಓನ್ ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.